ಸಿನು ಗಜಾವಿವಿಯಲ್ಲಿ ಭ್ರಷ್ಟಾಚಾರದ ಲಂಚಾವತಾರ ಈಗ ರುದ್ರತಾಂಡವ ಆಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಒಂದು ಲೀಕ್ ಆಗಿದೆ. ಜನಪದ ವಿವಿಯಲ್ಲಿ ಮೂವರ ಪೈಕಿ ಕದ್ದವರು ಯಾರು ಅನ್ನುವಂಥ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಕರ್ನಾಟಕ ಜಾನಪದ ವಿವಿಯಲ್ಲಿ ಭ್ರಷ್ಟಾಚಾರದ ಲಂಚಾವತಾರದ ಆಡಿಯೋ ಲೀಕ್. ಜನಪದ ವಿವಿಯಲ್ಲಿ ಮೂವರ ಪೈಕಿ ಕದ್ದವರು ಯಾರು, ಅಧಿಕಾರಿಗಳೇ ಮಧ್ಯೆ ನಡೀತಾ ಇದೆ ಲಂಚದ ವಾಗ್ವಾದ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ನಾನು ನಿಮಗೆ ಲಂಚ ಕೊಟ್ಟಿದ್ದೇನೆಂಬ ಆಡಿಯೋ ಈಗ ವೈರಲ್ ಆಗಿದೆ. ಸಹಾಯಕ ಕುಲಸಚಿವರದ್ದು ಎನ್ನಲಾಗ್ತಾ ಇದೆ ಆ ಆಡಿಯೋ ಲೀಕ್. ಹಾಗಾದರೆ ಆಡಿಯೋ ಹಿಂದಿನ ಅಸಲಿ ಕತೆ ಏನು ಗೊತ್ತಾ? ಅಸಲಿಯತೇನು? ಭ್ರಷ್ಟ ಅಧಿಕಾರಿಗಳ ಬಂಡತನಕ್ಕೆ ಈ ಆಡಿಯೋನೇ ದೊಡ್ಡ ಸಾಕ್ಷಿಯಾಗಿದೆ. ವಿವಿಯ ಸಹಾಯಕ ಕುಲಸಚಿವ ಶಹಜಾನ್ ಮದಕವಿ ಅನ್ನುವಂಥವರ ಮೌಲ್ಯಮಾಪನ ಕುಲಸಚಿವ ವಿರುದ್ಧ ಮದಕವಿ ರೋಷಾವೇಶ. ನಿಮ್ಮ ಶಿವಗ ನ್ಯೂಸ್ನಲ್ಲಿ ಕರ್ನಾಟಕ ಜಾನಪದ ವಿವಿಯ ಕರ್ಮಕಾಂಡವನ್ನು ನಾವು ಬಿಚ್ಚಿಡ್ತಾ ಇದ್ದೀವಿ. ಕರ್ನಾಟಕ ಜಾನಪದ ವಿವಿಯಲ್ಲಿ ಈಗ ಭ್ರಷ್ಟಾಚಾರದ ಲಂಚಾವತಾರದ ಆಡಿಯೋ ಲೀಕ್ ಆಗಿದೆ. ಜಾನಪದ ವಿವಿಯಲ್ಲಿ ಮೂವರ ಪೈಕಿ ಕದ್ದವರು ಯಾರು, ಅಧಿಕಾರಿಗಳ ಮಧ್ಯೆಯೇ ನಡೀತಾ ಇದೆ ಲಂಚದ ವಾಗ್ವಾದ. ನಾನು ನಿಮಗೆ ಲಂಚ ಕೊಟ್ಟಿದ್ದೀನಿ ಅನ್ನುವಂತಹ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಇದೆ, ಕೇಳ್ಕೊಂಡು ಬರೋಣ. ನಾ ಜವಾಬ್ದಾರಿ ಆಗೋದಿಲ್ಲ ಸರ್, ನನಗೆ ಕಿಮ್ಮತ್ತಿಲ್ಲ. ನಾ ಏನು ನನಗೆ 2 ನಿಮಿಷ ಟೈಮ್ ಕೊಟ್ಟು ನೀವು ಡಿಸ್ಕಸ್ ಮಾಡಿ ಒಂದು ತಾಸು ಗಟ್ಟಲೆ ನಾನು ಬಾಗಿಲ ಕುಂದಿರ್ಸಿ ಹೊರಗೆ ತೊಕ್ಕಿರಿ ಇಬ್ರು. ಇಲ್ಲ ಏನಿಲ್ಲ ಸರ್, ಏನಿಲ್ಲ ಗೌಡ್ರ, ನಾನು ಬೇಕಾದಾಗ್ಲಿ ಸರ್. ನಾಳೆ ಇವಾಗ ಕ್ಯಾನ್ಸಲ್ ಮಾಡಿಸ್ಬೇಕು, ನಾಡ್ದು ಆಗ್ಬೇಕಲ್ಲ, ಇಲ್ಲ ಅಂದ್ರೆ ನಮ್ದು ಆಗ್ಬೇಕು ನಾಳೆ. ಇಲ್ಲ ಅಂದ್ರೆ ಅವ್ರು ಇರೋದಿಲ್ರಿ, ಅವ್ರು ಮಂದಿದೆ ಅವನೇನು ಅವ್ಯಾಕಿರ್ತಾರೆ. ಅವನ ಸಿಂಡಿಕೇಟರ್ ಕೇಳಿದ್ರೆ ಮಾಡ್ಯಾನ, ನನ್ನ ವೈವಾದ ತೊಂದ್ರಿ. ಸಿಂಡಿಕೇಟರ್ ಕೇಳಿ ಮಾಡ್ಯಾನ, ಸಿಂಡಿಕೇಟರ್ ಸಿಂಡಿಕೇಟರ್ ನಮ್ಮ ಕಡೆ ರೊಕ್ಕ ಕೇಳಾಕುಂತಾರ ಅಪಾಯಿಂಟ್ಮೆಂಟ್ಗೆ. ಮತ್ತೆ ಸಿಂಡಿಕೇಟರ್ ಮಾಡ್ತಾರ, ಅದಕ್ಕೆ ಕುಂಬತ್ತಿರ್ಬೇಕು ರಿಜಿಸ್ಟರ್. ನಾನು ನಾಳೆ ಪ್ರೆಸ್ ಮೀಟ್ ನಾ ಬಿಡುದಿಲ್ಲ. ಇಷ್ಟೆಲ್ಲ ಆದ್ಮೇಲೆ ನಾನು ಬಿಟ್ಟು ನಮ್ಮ ಅಪ್ಪಗೆ ಹುಟ್ಟಿಲ್ಲ. ನಾಳೆ ಜೈಲಿಗೆ ಹೋದ ನಾನು ಜೈಲಿಗೆ ಹೋಗೇ ಬರ್ತೀನಿ. ಇಲ್ಲ ಸರ್, ನೀವು ನನಗೆ ಕಿಮ್ಮತ್ ಕೊಡ್ಲಿಲ್ಲ ಸರ್, ನೀವು ಕಿಮ್ಮತ್ ಕೊಟ್ರಿ ಸರ್. ಇಲ್ಲ ಸರ್, ನೀವು ನನ್ನ ಮುದುಕವಿ ಸರಲ್ಲ ಅಂತ ನನಗೆ ಮಾತಾಡ್ಬರ್ಬೇಕಾಗಿತ್ತು. ತಳಬಿಟ್ರಿ ನಾವು ಕರಿಮಠ, ನೀವು ನಾ ಕರಿಮಠ ತಳಬಿಟ್ರಿ, ನಿಮ್ಮನ್ನು VC ಮಾಡಿಸೇನೆ, ನಿಮ್ಗೆ ಅಪಾಯಿಂಟ್ಮೆಂಟ್ ಕೋರ್ಟ್ಗೆ ರೊಕ್ಕ ಮಾಡಿಕೊಟ್ಟೇನೆ. ಅಂತ ಒಂದು ನೀವು ನೆಗ್ಲೆಕ್ಟ್ ಮಾಡಿ ಕೊಡು ಹೋಗ್ತೀರಿ. ನಾನು ಅರೆಸ್ಟ್ ಮಾಡಿಸ್ತೀನಿ ಸರ್. ಬೆಳಗ್ಗೆ ನಾ ಕೀಲೆ ಹಾಕಮ್ಮ, ಕೀಲೆ ಹಾಕಿ ಕಾಸು ಹೊಂದು ಕುಂದಿರ್ತೇನೆ. ನಾನು ಅರೆಸ್ಟ್ ಆಗಲಿ, ಪೇಪರ್ ತುಂಬ, ಪ್ರೆಸ್ ತುಂಬ, ನಾಳೆ ಬೆಳಗ್ಗೆ ಎಲ್ಲಿ ಕೇಳ್ಬೇಕು ಸರ್? ನಿಮ್ಮ ಮಾತು ಕೇಳಿದ್ದೆ ಅವಾಗ ಕೇಳಿದ್ದೆ. ನೀವು ನೋಡಿ ಸರ್, ಆ ಡಿಂಗಮ್ಮಗೆ ಸ್ಟ್ರಾಟಜಿ ಮಾಡಿದ್ರೆ ನಂಗೆ ಮಾಡಕ್ ಹೋಗ್ಬೇಡ್ರಿ, ನನಗೆ ಮಾಡಕ್ ಹೋಗ್ಬೇಡ್ರಿ. ನೀವು ನೋಡಿಲ್ಲ, ನಂಗೆ ಹೊರಗೆ ನಿಂದ್ರ ಅಂತ ಹೇಳಿರಿ. ಗೌಡ್ರು ನನ್ಕೊಂಡು ಮಾತಾಡಕತ್ತಾರ. ನಾ ಸರ್ ಅಲ್ಲ, 5 ಲಕ್ಷ ಎಲ್ಲಿಂದ ತರ್ಲಿ PhD ಮಾಡಕ? 5 ಲಕ್ಷ ಎಲ್ಲಿಂದ ತರ್ಲಿ? ನಾಳೆಗೆ ಬಂದು ಸರ್, ನಾಳೆ ವೈವ ಆಗೋಂಗಿಲ್ಲ. ಆಡಳಿತದ ಅನುಮತಿ ತಗೊಂಡಿಲ್ಲ, ಆಡಳಿತ ಅನುಮತಿ ಬೇಕು. ಈ ಆಡಳಿತ ಭವನದಲ್ಲಿ ವೈವ ಆಗ್ಬೇಕಾದ್ರೆ ಆಡಳಿತಕ್ಕೆ ಫೈಲ್ ಬರಲಾರ್ದ ಆಡಳಿತದ ವೈವ ಆಗ್ತದ. ನಾನು ನಾಳೆ ಮುಂಜಾನೆ ಕಿಲೆ ಹಾಕ್ತೇನೆ. ಪೊಲೀಸರು ಕರೆಸ್ರಿ ಸರ್, ಪೊಲೀಸರು ಕರೆಸ್ರಿ, ನನ್ಗೇನ್ ಬೇಕಾದ್ ಮಾಡ್ರಿ. ಇಷ್ಟೆಲ್ಲ ಮಾತಾಡಿ ಯಾವ ಹೆಂಗ ಸುರುಗಟ್ಟೆ ಓಡೋಕನಲ್ರಿ ಅವ. ರಾತ್ರಿ ಹೋಗಿ ಪುಟ್ಟ ಈಗ ಮೋಣಿಗೆ ಮಾತಾಡ್ತಾನವ. ಎಷ್ಟು ತಡ್ಕೋಬೇಕು ಸರ್ ನಾವು? ಎಷ್ಟು ಮರ್ಯಾದೆ ಕಳ್ಕೋಬೇಕ? ಎಷ್ಟು ಮರ್ಯಾದೆ ಆಗೈತೆ ನಂದ? ಮಾರ್ಕ್ಸ್ ಕಾರ್ಡ್ ಡೂಪ್ಲಿಕೇಟ್ ಅಂತಾರ ಅವ್ರು ನನಗೆ ಅವ್ರು ಯಾರು ಕೊಡ್ ಮಕ್ಕೊಂದಾಳ, ಅವ್ರು ಹೇಗೆ ಯಾರು ಕೊಡ್ ಮಕ್ಕೊಂದಾಳ ಗೊತ್ತಿಲ್ಲ. ಅವ್ನು ಪುಟ್ಟ ಈಗ ನಾಳೆ ಸಿಂಡಿಕೇಟ್ನವರು ಬರ್ಲಿ ಸರ್. ಏನಿಲ್ಲ ಸರ್, ನಾ ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ. ಕುಲಪತಿ ಭಾಸ್ಕರ್ ಮುಂದಿಟ್ಟುಕೊಂಡು ಲಕ್ಷ ಲಕ್ಷ ಗುಳುಮಾಯ್ತ ಶಹಜಾನ್ ಮದಕವಿಯರದ್ದು ಎನ್ನಲಾಗ್ತಾ ಇದೆ. ಈ ಆಡಿಯೋ ವೈರಲ್. PhDಗಾಗಿ ಕುಲಪತಿಗಳಿಗೆ ಕೋಟಿ ಕೋಟಿ ಹಣ ಕೊಟ್ಟಿದ್ದೇನೆ ಅನ್ನುವಂತಹ ಆಡಿಯೋ ಈಗ ವೈರಲ್ ಆಗಿದೆ. ಕುಲಪತಿ ಅಂದರೆ ಚಾನ್ಸಲರ್ ಪ್ರೊಫೆಸರ್ TM ಭಾಸ್ಕರ್ ಸಮ್ಮುಖದಲ್ಲಿಯೇ ಬೆದರಿಕೆ. ಸಹಾಯಕ ಕುಲಸಚಿವ ಮದಕವಿ ದುರಹಂಕಾರದ ಮಾತು ಎನ್ನಲಾಗ್ತಾ ಇದೆ. ಮೌಲ್ಯಮಾಪನ ಕುಲಸಚಿವ ಶಿವಶಂಕರ್ಗೆ ಅವಾಚ್ಯ ನಿಂದನೆ ಅನ್ನುವಂಥದ್ದನ್ನು ಆಡಿಯೋದಲ್ಲಿ ಮಾಡಲಾಗಿದೆ. ಬಹಿರಂಗವಾಗಿ ಕುಲಸಚಿವ ಶಿವಶಂಕರ್ಗೆ ಮದಕವಿ ಬೆದರಿಕೆಯನ್ನು ಹಾಕಿದ್ರ. ಇದು ಕರ್ನಾಟಕ ಜಾನಪದ ವಿವಿಯ ಕರ್ಮಕಾಂಡ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ. ಇದು ವಿಶ್ವವಿದ್ಯಾಲಯದ ಕರ್ಮಕಾಂಡ. ಇದು
ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಕರ್ಮಕಾಂಡ ಕುಲಪತಿ ಭಾಸ್ಕರ್ ರಾವ್ ಅವರನ್ನು ಮುಂದಿಟ್ಟುಕೊಂಡು ಹಿಂಗೆ ಮಾಡಲಾಯ್ತಾ. ಶಹಜಾನ್ ಮುದಕವಿ ಈ ವ್ಯಕ್ತಿಯ ಆಡಿಯೋ ಲೀಕ್ ಅಂತ ಹೇಳಲಾಗ್ತಾ ಇದೆ. PhDಗಾಗಿ ಚಾನ್ಸಲರ್ಗೆ ಕೋಟಿ ರೂಪಾಯಿಗಳನ್ನು ಕೊಟ್ಟಿರುವುದಾಗಿ ಆಡಿಯೋದಲ್ಲಿದೆ. ಕುಲಪತಿ ಪ್ರೊಫೆಸರ್ TM ಭಾಸ್ಕರ್ ವಿರುದ್ಧ ಈ ರೀತಿ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಮುದಕವಿ ದುರಹಂಕಾರದ ಮಾತುಗಳು ಈ ಆಡಿಯೋದಲ್ಲಿದೆ. ರಿವ್ಯಾಲ್ಯೂಯೇಷನ್ ರಿಜಿಸ್ಟರ್ ಆಗಿರುವಂಥವರ ವಿರುದ್ಧ ಅವಾಚ್ಯ ಪದಗಳು. ಬಹಿರಂಗವಾಗಿ ಕುಲಸಚಿವ ಶಿವಶಂಕರ್ಗೆ ಈ ರೀತಿಯಾದಂಥ ಅವಾಚ್ಯ ಪದಗಳ ನಿಂದನೆ ಆಡಿಯೋದಲ್ಲಿದೆ. ವಿಮರ್ಶೆಗ ನ್ಯೂಸ್ನಲ್ಲಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಕರ್ಮಕಾಂಡ ಮುದಕವಿಗೆ ಹೀಗಾಗಿ ವಿವಿಯ ವಿರುದ್ಧ ಶಹಜಾನ್ ಮುದಕವಿ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಆಡಿಯೋ ಮೂಲಕ ಲಂಚಗುಳಿತನ ಬಿಚ್ಚಿಟ್ಟ ಮುದಕವಿ ಸ್ನಾತಕೋತ್ತರ ಪದವಿ ಮುಗಿದಿಲ್ಲ ಎಂಬ ಮಾಹಿತಿ ಈಗ ಬೆಳಕಿಗೆ ಬಂದಿದೆ. ಅಂಕಪಟ್ಟಿಗೆ UGC ಮಾನ್ಯತೆ ಇಲ್ಲ, ಕಾರಣ PhD ಕೊಡಲ್ಲ ಅಂತ. ಹೀಗಾಗಿ ವಿವಿಗೆ ನಾನು ಲಂಚ ಕೊಟ್ಟಿದ್ದೀನಿ ಅಂತಂದ್ರ ಮುದಕವಿ, ನನಗೆ PhD ಕೊಡಲ್ವಾ ಅಂತ ಮುದಕವಿ ರೋಷಾವೇಶ ವ್ಯಕ್ತಪಡಿಸಿದ್ದಾರೆ. ಕುಲಪತಿ ಪ್ರೊಫೆಸರ್ TM ಭಾಸ್ಕರ್ ಸಮ್ಮುಖದಲ್ಲಿಯೇ ಬೆದರಿಕೆಯನ್ನು ಹಾಕಿದ್ದಾರೆ. ಇನ್ನು ಮುದಕವಿಗೆ PhDಗೆ ನಿರಾಕರಿಸಿದಂತಹ ಕರ್ನಾಟಕ ಜಾನಪದ ವಿವಿ, ಹೀಗಾಗಿ ವಿವಿಯ ವಿರುದ್ಧ ಶಹಜಾನ್ ಮುದಕವಿ ಗರಂ ಆಗಿದ್ದಾರೆ. ಆಡಿಯೋ ಮೂಲಕ ವಿವಿಯ ಅಧಿಕಾರಿಗಳ ಲಂಚಾವತಾರವನ್ನು ಬಿಚ್ಚಿಟ್ಟಿದ್ದಾರೆ. PhD ಮಾಡಬೇಕು ಅಂತ ಇವರಿಗೆ ಅಪೇಕ್ಷೆ. ಮುದಕವಿ ಅವರಿಗೆ ಅಂಕಪಟ್ಟಿಗೆ UGC ಮಾನ್ಯತೆ ಇಲ್ಲ ಅಂತ PhDಯನ್ನು ರಿಜೆಕ್ಟ್ ಮಾಡಿದ್ದಾರೆ, PhDಯನ್ನು ಕೊಟ್ಟಿಲ್ಲ. ನನಗೆ PhD ಕೊಡಲ್ವಾ ಅಂತ ಹೇಳಿ ವಿವಿಯ ಕುಲಪತಿಗಳಾಗಿರುವಂತಹ ಭಾಸ್ಕರ್ ಅವರಿಗೆ ಮತ್ತು ಇವ್ಯಾಲ್ಯೂಯೇಷನ್ ರಿಜಿಸ್ಟರ್ ಆಗಿರುವಂತಹವರಿಗೆ ಅವಾಚ್ಯ ಪದಗಳ ನಿಂದನೆಯನ್ನು ಮಾಡಿದ್ದಾರೆ. ಅವರೇ ಈ ಆಡಿಯೋನ ಲೀಕ್ ಮಾಡಿದ್ರಾ ಅನ್ನುವಂತಹ ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ನಾನು ದುಡ್ಡು ಕೊಟ್ಟಿದ್ದೀನಿ, ನಾನು ಲಂಚ ಕೊಟ್ಟಿದ್ದೀನಿ, ನನಗೆ ಯಾಕೆ PhD ಕೊಡಲ್ಲ ಅನ್ನೋದು ಮುದಕವಿಯವರ ಮಾತಾಗಿತ್ತ. ಇದನ್ನು ಅವರೇ ವೈರಲ್ ಮಾಡಿದ್ರ ಗೊತ್ತಿಲ್ಲ. ಸ್ನಾತಕೋತ್ತರ ಪದವಿ ಮುಗಿದಿಲ್ಲ ಅಂತ PhDಗೆ ರಿಜೆಕ್ಟ್ ಮಾಡಿದ್ದಾರೆ. UGC ಸ್ಕೇಲಲ್ಲಿ ಸರಿಯಾದ ಮಾರ್ಕ್ಸ್ಗಳಿಲ್ಲ ಅಂತ PhD ಕೊಡೋದಕ್ಕೆ ಹಿಂಜರಿದಿದೆ ಯೂನಿವರ್ಸಿಟಿ. ನನಗೆ PhD ಕೊಡಲ್ಲ ಅಂತ ಹೇಳಿ ಮುದಕವಿ ಶಹಜಾನ್ ಮುದಕವಿ ರೋಷಾವೇಶದಿಂದ ಈ ಮಾತುಗಳನ್ನು ಆಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮುದಕವಿಗೆ PhDಯನ್ನು ನಿರಾಕರಿಸಿತ್ತು ಕರ್ನಾಟಕ ಜಾನಪದ ವಿವಿ. ಇದೇ ಕಾರಣಕ್ಕೆ ಶಹಜಾನ್ ಮುದಕವಿ ಗರಂ ಆಗಿದ್ದಾರೆ. ಆಡಿಯೋ ಮೂಲಕ ಲಂಚಗುಳಿತನವನ್ನು ಬಿಚ್ಚಿಟ್ಟರ ಮುದಕವಿ ಸ್ನಾತಕೋತ್ತರ ಪದವಿ ಮುಗಿದಿಲ್ಲ ಎಂಬ ಮಾಹಿತಿ ಲಭ್ಯವಾಗಿತ್ತು. ಅಂಕಪಟ್ಟಿಗೆ UGC ಮಾನ್ಯತೆ ಇಲ್ಲ, ಆ ಕಾರಣಕ್ಕೆ PhDಯನ್ನು ಕೊಡೋದಕ್ಕಾಗೋದಿಲ್ಲ ಅನ್ನುವಂತಹ ಕಾರಣವನ್ನು ಕೊಟ್ಟಿತ್ತು. ಹೀಗಾಗಿ ವಿವಿಗೆ ನಾನು ಲಂಚ ಕೊಟ್ಟಿದ್ದೀನಿ ಅಂತ ಮುದಕವಿ ಹೇಳಿದ್ರ, ನನಗೆ PhD ಕೊಡಲ್ವಾ ಅಂತ ಹೇಳಿ ಮುದಕವಿ ರೋಷಾವೇಶವನ್ನು ಹೊರಗಡೆ ಹಾಕಿದ್ದಾರೆ. ಕುಲಪತಿ ಪ್ರೊಫೆಸರ್ TM ಭಾಸ್ಕರ್ ಸಮ್ಮುಖದಲ್ಲಿಯೇ ಬೆದರಿಕೆಯನ್ನು ಹಾಕಿದ್ದಾರೆ. PhD ಕೊಡಲ್ಲ ಅಂದಿದ್ದಕ್ಕೆ ಈ ಒಂದು ಆಡಿಯೋ ವೈರಲ್ ಆಗಿದೆ. ಆದರೆ ವೈರಲ್ ಮಾಡಿದ್ದು ಇದೇ ಶಹಜಾನ್ ಮುದಕವಿ ಅವರ ಅನ್ನುವಂಥ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಅಲ್ಲ ಸ್ವಾಮಿ, ಲಂಚ ಇಸ್ಕೊಳ್ಳೋದು ತಪ್ಪು ಅಂತಂದಾಗ ಕೊಡೋದು ತಪ್ಪಲ್ವಾ? ಹಾಗಾದರೆ ಕೋಟಿ ಕೊಟ್ಟಿದ್ದೀನಿ ಅಂತ ಆಡಿಯೋದಲ್ಲಿ ಅಲ್ಲ, ಕೊಟ್ಟವನು ಆರೋಪಿ ಅಲ್ವಾ? ಕೊಟ್ಟವನು ಕೊಡಂಗಿ, ಇಸ್ಕೊಂಡವನು ವೀರಭದ್ರ ಅಂತಾರಲ್ಲ, ಹಂಗಾಯ್ತು ಕತೆ ಇದು. ಕೊಡುವಂತ ಯಾರು ಹೇಳಿದ್ರು? ನ್ಯಾಯಯುತವಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡುವಂತಹ ಈ ವ್ಯಕ್ತಿ, ನನಗೆ PhD ಕೊಡಲಿಲ್ಲ ಅಂತ ನ್ಯಾಯಕ್ಕಾಗಿ ಹೋರಾಟ ಮಾಡುವಂತಹ ಈ ವ್ಯಕ್ತಿ ನ್ಯಾಯಯುತವಾಗಿ PhDಯನ್ನು ಪಡೆದುಕೊಂಡು ಡಾಕ್ಟರೇಟನ್ನು ಗಳಿಸಬೇಕಿತ್ತಲ್ವಾ? ಯಾಕೆ ಅಡ್ಡದಾರಿಯನ್ನು ಹಿಡಿದ್ರು? ಯಾಕೆ ದುಡ್ಡು ಕೊಟ್ಟು PhD ಮಾಡ್ಕೊಳ್ಳೋಕೆ ಹೋದರು? ಇದು ಓಕೆ. ಇದಕ್ಕೆ ಸಂಬಂಧಪಟ್ಟಂತೆ ಶಹಜಾನ್ ಮದಕವಿ ಸಹಾಯಕ ಕುಲಸಚಿವರು ಇವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವರಿಗೆ ನೇರವಾಗಿ ಮಾತಾಡಿಸ್ತೀನಿ. ಸರ್, ಕೇಳಿಸ್ತಾ ಇದೆ ನನ್ನ ಧ್ವನಿ ನಿಮಗೆ? ನಮಸ್ಕಾರ ಸರ್. ಏನು ಸರ್ ಇದು ವಿವಿಯಲ್ಲಿ ಲಂಚಾವತಾರ ಅನ್ನುವಂಥದ್ದು ಯಾರ್ದಿದು ಆಡಿಯೋ? ಏನು ಕತೆ, ಹೆಂಗೆ ಇದಾಯಿತು? ಸರ್ ಹೇಳ್ತೀನಿ ಸರ್. ಸರ್ ಮಾತಾಡ್ಬೋದಾ ಸರ್? ಹಲೋ
ಯಾರ ಆಡಿಯೋ ಇದು, ಯಾರಿಗೆ ಯಾರು ಹೇಳಿದಂತಹ ಇದು ನೀವೇ ಲೀಕ್ ಮಾಡಿದ್ರಿ, ಈ ಆಡಿಯೋನ ನೀವೇ ವೈರಲ್ ಮಾಡಿದ್ರಿ ಅಂತ ಹೇಳಲಾಗ್ತಾ ಇದೆ. ಇಸ್ ಇಟ್ ಟ್ರೂ? ಇದು ಸತ್ಯನಾ? ಸರ್ ಇದು ಸುಳ್ಳು. ಸರ್ ನಾ ವೈರಲ್ ಮಾಡಿದ್ದು ಸುಳ್ಳು ಸರ್. ಸರ್ ಹಾಗಾದರೆ ಲಂಚ ಕೊಡೋದು ಈಗ ಕೋಟಿ ಕೊಟ್ಟಿದ್ದೀನಿ ಅಂತ ಏನು ಆಡಿಯೋದಲ್ಲಿ ಇದೆ ಅಲ್ವಾ, ಹಾಗಾದರೆ ಅದು ಕೊಡೋದು ತಪ್ಪಲ್ವಾ ಸರ್? ಸರ್ ಒಂದು ವಿಷಯ ನಿಮ್ಮ ಗಮನಕ್ಕೆ ತರ್ತೀನಿ ಸರ್. ಈಗ ಸರ್ ನನ್ನ ಮಾತನ್ನು ಕೇಳಬೇಕು ಸರ್ ತಾವು. ಓಕೆ, ಯಾವ ಕಾರಣಕ್ಕಾಗಿ ನಿಮಗೆ PhD ಕೊಡೋದಕ್ಕೆ ಯೂನಿವರ್ಸಿಟಿ ನಿರಾಕರಣೆ ಮಾಡಿತ್ತು? ಯಾಕೆ ತಿಳ್ಕೊಳ್ಳಿಲ್ಲ? ಹಾಂ, ನನ್ನ ಮಾತು ಕೇಳಬೇಕು ಸರ್ ತಾವು. ಓಕೆ ಸರ್ ಓಕೆ ಮಾತಾಡಿ ಸರ್. ಏನಂದ್ರೆ ಸರ್, ಸರ್ ಹೇಳಿ ಸರ್, ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ನಾನು 2008ರಲ್ಲಿ ಪ್ರೌಢಶಾಲಾ ಸಹಶಿಕ್ಷಕ, ಚಿತ್ರಕಲಾ ಶಿಕ್ಷಕ. ಓಕೆ. ನಾನು ಅಪಾಯಿಂಟ್ ಆಗಿದ್ದು 2008ರಲ್ಲಿ ಮೆರಿಟ್ ಆಧಾರದಲ್ಲಿ ಸರ್ಕಾರಿ ಪ್ರೌಢಶಾಲೆಗೆ ಅಪಾಯಿಂಟ್ ಆಗಿದ್ದು. ಓಕೆ. ವಿಶ್ವವಿದ್ಯಾಲಯದಲ್ಲಿ 2023ರಿಂದ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಗಿ ಅಪಾಯಿಂಟ್ ಆಗಿದ್ದು. ಓಕೆ. ಕೆಲವು ಜನ ಒಂದು ಟೀಮ್ ಮಾಡ್ಕೊಂಡು ಯಾರ ನೇಮಕಾತಿಯಲ್ಲಿ ಅವ್ರ ನೇಮಕಾತಿ ಆಗಿಲ್ವೋ ಅನರ್ಹ ವ್ಯಕ್ತಿಗಳು ನಿರಂತರವಾಗಿ ಹೋರಾಟ ಮಾಡ್ತಾ ನನ್ನ ಅಂಕಪಟ್ಟಿಗಳೆಲ್ಲ ಸುಳ್ಳಿದಾವು, ಡುಪ್ಲಿಕೇಟ್ ಇದಾವು, ಪಟ್ಟಿ ಇದಾವು ಅಂತ ಹೇಳಿ ಸಾಕಷ್ಟು ಮಾಧ್ಯಮಗಳಲ್ಲಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳ ಕಚೇರಿಗೆ, ಉನ್ನತ ಶಿಕ್ಷಣ ಕಚೇರಿಗೆ ಪತ್ರಗಳನ್ನು ಕೊಡ್ತಾ ಬಂದ್ರು ಸರ್. 2 ವರ್ಷ 3 ವರ್ಷದಿಂದ ನಿರಂತರವಾಗಿ ಹಾವೇರಿಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು ಸರ್. ನಾನು ಇದ್ರ ನಿಮಿತ್ತವಾಗಿ ಸರ್ಕಾರ ಒಂದು ಆಯೋಗ ರಚನೆ ಮಾಡಿ ನನ್ನ ಅಂಕಪಟ್ಟಿಯನ್ನ ಪರಿಶೀಲನೆ ಮಾಡಕ್ ಒಂದು ಸಮಿತಿ ಮಾಡ್ತು ಸರ್. 2 ವಿಶ್ವವಿದ್ಯಾಲಯದ ಕುಲಸಚಿವರು ಆ ಅಂಕಪಟ್ಟಿಯನ್ನ ವಿತರಣೆ ಮಾಡಿದಂತ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ KS ಎಲ್ಲಾ ಕರೆದು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಒಂದು ಸಭೆ ಮಾಡ್ತು ಸರ್. ಸರ್ ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ, ಹೇಳಿ ಸರ್, ಹೇಳಿ. ಸಭೆ ಮಾಡಿದ ಮೇಲೆ ಇವ್ರ ಅಂಕಪಟ್ಟಿ ನೈಜ ಇದ್ದಾವೆ ಅಂತ ನನಗೆ ಸರ್ಟಿಫಿಕೇಟ್ ಕೊಟ್ಟಿದೆ. ನಾನು ನಿಮ್ಮ ಮಾಧ್ಯಮದಲ್ಲಿ ಪ್ರದರ್ಶನ ಮಾಡಕ್ ನಾನು ರೆಡಿ ಇದ್ದೀನಿ ಸರ್. ಓಕೆ. ಇದಾದ 1 ತಿಂಗಳು ಆದ್ಮೇಲೂ ಕೂಡ ಈ ಹಾವೇರಿಯಲ್ಲಿ ಬಂದು ಕೆಲವರು ಪ್ರೆಸ್ ಮೀಟ್ ಮಾಡ್ತಾರೆ. ಅದು ಈ 3 ಜನ ಸರ್, ಎಸ್ ನಾಗರಾಜ್, ಶಿವಸೋಮಣ್ಣ ನಿಟ್ಟೂರ್, ಬಸವರಾಜ್ ಗೊಬ್ಬಿ ಅಂತೇಳಿ. ಇವರು ಆಕಾಂಕ್ಷಿಗಳು, ನೇಮಕಾತಿ ಆಗಿಲ್ಲ ಅಂತೇಳಿ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡಿ ಪ್ರೆಸ್ ಮೀಟ್ ಮಾಡ್ತಾರ. ನಾನು ಸ್ವತಃ ಪ್ರೆಸ್ ಮೀಟ್, ನಾನು ನಮ್ಮ ವೈಸ್ ಚಾನ್ಸಲರ್ ಪ್ರೆಸ್ ಮೀಟ್ ಮಾಡಿ ನನ್ನ ಅಂಕಪಟ್ಟಿಯನ್ನ ನೇರವಾಗಿ ಪ್ರೆಸ್ ಮೀಟ್ ನಲ್ಲಿ ಪ್ರದರ್ಶನ ಮಾಡ್ತೀವಿ, ಇವು ನೈಜ ಇದ್ದಾವೆ ಅಂತೇಳಿ. ಈಗ 3 ದಿನದಿಂದ ಏನಾಗಿದೆ ಸರ್, ಯೂನಿವರ್ಸಿಟಿಯಲ್ಲಿ ಸ್ಯಾಲ್ರಿ ಆಗಿಲ್ಲ, ಅನುದಾನ ಕೊರತೆಯಿಂದ ಅಂತ ಒಂದು ಸ್ಟ್ರೈಕ್ ನಡೀತಾ ಇದೆ, ಹೊರಗುತ್ತೆ ಸಿಬ್ಬಂದಿ ಅವ್ರದ್ದು. ಸ್ಟ್ರೈಕ್ ನಡೀತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ಪ್ರೆಸ್ನವರು, ಮೀಡಿಯಾದವರೆಲ್ಲ ಬಂದಿದ್ರು ಸರ್. ಈ ಸಂದರ್ಭದಲ್ಲಿ ಕೆಲವರು ಡ್ರಾಮಾ ಮಾಡಕ್ ಹೋಗಿ ನನ್ನನ್ನ ಬಲಿಪಶು ಮಾಡ್ಬೇಕಂತ ಹೇಳಿ ಈ ಎಲ್ಲ ಹೋರಾಟಗಾರನ ಕರೆಸಿ ಒಂದು ದೊಡ್ಡ ಅಲ್ಲಿ ಬಾಯಿಗೆ ಬಂದಂಗ ಬೈದಂಗ್ ಬೇಕಾರೆ ಆ ವಿಡಿಯೋ ಇದಾವ ನಿಮ್ಗೆ ಕಳಿಸ್ತೀನಿ. ನನ್ನ ಹೆಸರುಗೊಂಡು ಬಾಯಿಗೆ ಬಂದಂಗ್ ಬೈದು ಏನೇನೋ ಮಾಡ್ತಾ ಇದ್ರು ಸರ್. ನಾನು ಅಲ್ಲಿಗೆ ಬಂದೆ, ನನ್ನನ್ನು ಎಲ್ಲಾ ಮೀಡಿಯಾದವರು ಲೈವ್ ಆಗಿ ನಾನು ಹಿಡಿದ್ರು. ಈ ಆಡಿಯೋ ಅಲ್ಲಿ ಲೀಕ್ ಮಾಡಿದ್ರು ಸರ್. ನಾನು ವೀಕ್ ಮಾಡೋದಕ್ಕೆ ಈ ಆಡಿಯೋ ಆಗಿರೋದು ಸುಮಾರು ದಿನಗಳ ಹಿಂದೆ. ನಾನು ನಿನ್ನೆ ಮಾಧ್ಯಮಕ್ಕೆ ಹೇಳಿದ್ದೀನಿ, ಇದನ್ನ ರೆಕಾರ್ಡ್ ಮಾಡ್ಕೊಂಡಾರ ನನಗೆ ಗೊತ್ತಿದ್ದಾರೆ ಸರ್. ನಾನೀಗ FIR ಮಾಡಿಸ್ತಾ ಇದ್ದೀನಿ. FIR ಆದ್ಮೇಲೆ ಯಾರು ರೆಕಾರ್ಡ್ ಮಾಡ್ಕೊಂಡ್ರು, ಯಾರ ಮೊಬೈಲ್ ನಿಂದ ಲೀಕ್ ಆಯ್ತು ಅನ್ನೋದು ಸತ್ಯ ತಮಗ್ ಗೊತ್ತಾಗ್ತೈತಿ ಸರ್. ನಾನು ಈ ವಿಡಿಯೋ ಈ ಆಡಿಯೋ ರೆಕಾರ್ಡ್ ಮಾಡ್ಕೊಂಡಿರೋದೇ ನನಗೆ ಗೊತ್ತಿಲ್ಲ. ನಿನ್ನೆ ಒಂದೇ ಸತಿಗೆ ಮೀಡಿಯಾದರ ಎದುರಿಗೆ ಪ್ರದರ್ಶನ ಮಾಡಿದಾಗ ನಂಗೆ ಗೊತ್ತು ಇದನ್ನ ಮಾಡ್ಕೊಂಡ್ಯಾರ ಅಂತ ಹೇಳಿ. ಇನ್ನ ರೆಕಾರ್ಡಿಂಗ್ ವಿಷಯಕ್ಕೆ ಬರ್ತೀನಿ ಸರ್. ನಾನು MA ಮುಗಿಸಿ 2018ರಲ್ಲಿ PhD ನೋಂದಣಿ ಮಾಡ್ಕೊಂಡು ಇವತ್ತಿನವರೆಗೂ ರಿಸರ್ಚ್ ಮಾಡಿ ಪೂರ್ತಿ ನನ್ನ ಥೀಸಸ್ ರೆಡಿ ಆದ್ಮೇಲೆ ನಾನು ವೈವಾಗ್ ಸಬ್ಮಿಟ್ ಮಾಡ್ತಾ ಇದ್ದೆ ಸರ್ ನಮ್ಮ ಮಾನ್ಯ ಮೌಲ್ಯಮಾಪನ ಕುಲಸಚಿವರ ಎದುರಿಗೆ. ಅಲ್ಲಿ XYZ ನಾ ಹೆಸರು FIR ಅಲ್ಲಿ ಬರ್ತೀನಿ ಸರ್. XYZ ನನ್ನ ವಿರುದ್ಧ ಅಂಕಪಟ್ಟಿ ಕೊಟ್ಟಿದಾವಂತ ಹೋರಾಟ ಮಾಡುವಂತ ಒಬ್ಬ ವ್ಯಕ್ತಿ ಬಂದು ಜೋರ್ ಧ್ವನಿಯಲ್ಲಿ ಇವಂದು PhD ಮಾಡಬೇಡಿ, ನಾನು ಸಿಂಡಿಕೇಟ್ನವ್ರಿಗೆ ಹೇಳಿದೀನಿ, ಸಿಂಡಿಕೇಟ್ನರಿಂದ 2 ದಿನದಲ್ಲಿ ನಿಮಗ್ ಪತ್ರ ಬರ್ತೈತಿ, ನೀವು ಇವ್ರದ್ದು ಮಾಡಬೇಡಿ ಅಂತ ಹೇಳಿ ಜೋರ್ ಧ್ವನಿಯಲ್ಲಿ ಗದ್ದಲ ಮಾಡ್ದ ಸರ್. ಯಾವಾಗ ಈ ರೆಕಾರ್ಡ್ ಆಗುವಾಗ ಸುಮಾರು ದಿನಗಳ ಹಿಂದೆ ನಾನು ಅವಾಗ ಜೋರ್ ಧ್ವನಿಯಲ್ಲಿ ವೈಸ್ ಚಾನ್ಸಲರ್ ಬೈದೆ, ಸರ್ ನಾನ್ ಪ್ರಾಮಾಣಿಕ ನಿಯತ್ತಿಂದ ದುಡಿತಾ ಇದ್ದೀನಿ, ನನಗ ಹಿಂಗ್ ಹ್ಯಾರಾಸ್ಮೆಂಟ್ ಮಾಡಿದ್ರೆ ಹೆಂಗ, ಅವ್ರ ಹೊರಗಿನವ್ರು ಬೇಕಾದಷ್ಟು ಗದ್ದಲ ಮಾಡ್ಲಿ, ಈ ಹೋರಾಟಗಾರ ಮಾತು ನೀವ್ ಯಾಕೆ ಕೇಳ್ತೀರಿ, ಸಿಂಡಿಕೇಟ್ನರ್ ಮಾತು ನೀವ್ ಯಾಕೆ ಕೇಳ್ತೀರಿ, ನಿಮ್ಗೆ ಅಧಿಕಾರ ಇದೆ, ನೀವು ನನಗ್ ಕೊಡಿ ಅಂತಂದೆ. ಹಾಗಾದ್ರೆ ಯಾವ ಯೂನಿವರ್ಸಿಟಿಯ ಯಾವ ಸಿಂಡಿಕೇಟ್ ಮೆಂಬರ್ಗಳಿಗೂ ಈ ವಿಚಾರ ಗೊತ್ತಿರ್ಲಿಲ್ವಾ? ಅವ್ರು ಯಾರು ನಿಮ್ ಸಹಾಯಕ್ಕೆ ಬರ್ಲಿಲ್ವಾ ಅಂತ? ಸರ್ ಅವ್ರು ನನ್ನ ವಿರುದ್ಧ ನಿಂತಾರ, ನಾನು ಕೊಟ್ಟಿ ಅಂಕಪಟ್ಟಿ ಅಂತ ಅವರೇ ಸುಮಾರು ಬಾರಿ ಸರ್ಕಾರಕ್ಕೆ ಪತ್ರ ಬರೆದಾರ, ಎನ್ಕ್ವೈರಿ ಮಾಡಿಸ್ಯಾರ ಅವರು. ಸಿಂಡಿಕೇಟ್ ಮೆಂಬರ್ಗಳು? ಹೌದು, ಅವರು ಇದರಲ್ಲಿ ಶಾಮೀಲ್ ಇದ್ದಾರೆ. ಅವ್ರ ಹೆಸರು ಹೇಳ್ತೀನಿ,
ಓಕೆ ಈ ದುಡ್ಡು ಬೇಡಿಕೆ ಇಟ್ಟವರು ಅವರು ಇದ್ದಾರೆ. ಓಕೆ ಸ್ವತಃ ಸಿಂಡಿಕೇಟ್ ಮೆಂಬರ್ ವಿರುದ್ಧ ಮಾನ್ಯ ಕುಲಪತಿಗಳು ಯಾರ್ಯಾರು ಬೇಡಿಕೆ ಇಟ್ಟಿದ್ರು ಅವ್ರು ರಿಲೀವ್ ಮಾಡ್ಬೇಕಂತ ಹೇಳಿ ಸರ್ಕಾರಕ್ಕೆ ಪತ್ರ ಬರೆದ್ರ ಪತ್ರ ತಗೊಂಡ್ಬರ್ತೀನಿ. ಓಕೆ ಸ್ವತಃ ಕುಲಪತಿಗಳೇ ಪತ್ರ ಬರೆದಿದ್ದಾರೆ ಸರ್, ನಾನಲ್ಲ. ಓಕೆ ಹಾಗಾದ್ರೆ ಈಗ ಹಣ ಕೊಟ್ರೆ PhD ಸಿಗುತ್ತೆ ಅನ್ನೋದು ಖಾತ್ರಿನಾ? ಸರ್ ನನ್ನ ವೈವಾ ಆಗಿ ವ್ಯಾಲ್ಯೂಯೇಷನ್ ಆಗಿ ನನ್ನ ಒಂದು ತಿಂಗಳಿಂದ ನನ್ನ ವೈವಾ ಆಗಿದೆ. ಓಕೆ ಅದು ನನ್ನ ಥೀಸಸ್ ಮಹಾಪ್ರಬಂಧ ಪರಿಶೀಲನೆಗೆ ಬಾಹ್ಯ ಮೌಲ್ಯಮಾಪನಕರು ಹೋಗಿ ಅವರೆಲ್ಲ ವರದಿ ಕಳಿಸಿದ್ದಾರೆ. ಇದು ಉತ್ತಮವಾದ ಥೀಸಸ್ ಇದೆ, ಇವರಿಗೆ PhD ವೈವಾ ಕೊಡಿ ಅಂತಾಗಿದೆ. ಮಾನ್ಯ ಕುಲಪತಿಗೆ ಅನುಮೋದನೆ ಮಾಡಿ ಎಲ್ಲ ಫೈನಲ್ ಕಡತ ಮುಗಿದು ಹೋಗಿದೆ. ಯಾರು ಅದನ್ನ ತಡೆಯಕ್ ಸಾಧ್ಯನೇ ಇಲ್ಲ. ಓಕೆ ಈಗ ಏನಿದು ಆಡಿಯೋ ವೈರಲ್ ಆಗಿದೆಯಲ್ಲ ಮುದುಕವಿ ಅವರೇ, ಇದು ಆಡಿಯೋ ನಿಮ್ದೇನಾ? ಅದನ್ನ ನೀವು ಒಪ್ಕೊಳ್ತೀರಾ ಇದು ನಿಮ್ದೇ ಆಡಿಯೋ ಅಂತ? ಅದು ನಂದೇ, ನಾನು ಒಪ್ಕೊಳ್ತೀನಿ, ಅದು ನಂದೇ. ಆದ್ರೆ ನನ್ನ ಜೊತೆಗಿದ್ದ ಒಬ್ಬ ಸಹಾಯಕ ಪ್ರಾಧ್ಯಾಪಕ ಅದನ್ನ ರೆಕಾರ್ಡ್ ಮಾಡಿಕೊಂಡ್ರೆ ಅವರು ರೆಕಾರ್ಡ್ ಅವರು ಸರ್ ಅಲ್ಲ ಈಗ ಅವರು ರೆಕಾರ್ಡ್ ಮಾಡಿ ಅದನ್ನ ವೈರಲ್ ಮಾಡಿದ್ದು ನಿಮ್ಮ ಗಮನಕ್ಕೆ ಇರ್ಲಿಲ್ವಾ? ನನ್ನ ಗಮನಕ್ಕೆ ಇರ್ಲಿಲ್ಲ. ನಿನ್ನೆ ವೈರಲ್ ಮಾಡಿದ್ದಾರೆ ಮಾಧ್ಯಮದವರಿಗೆ. ಹಾಗಾದ್ರೆ ನೀವು ಲಂಚ ಕೊಟ್ಟು PhD ಅನ್ನ ಪಡಿಬೇಕು ಅಂತ ಪ್ರಯತ್ನ ಪಟ್ರಿ ಅಂತ ಹೇಳಲಾಗ್ತಾ ಇದೆ. ಇಸ್ ದಟ್ ಟ್ರೂ? ಅದು ನಿಜಾನಾ? ಅಲ್ಲಲ್ಲ ಮುದುಕವಿ ಅವರೇ ಈಗ ಆಡಿಯೋದಲ್ಲೇ ನಾನು ಕೋಟಿ ಕೊಟ್ಟಿದ್ದೀನಿ ಈ ಸ್ಥಾನಕ್ಕೆ PhDಗೆ ಅಂತ ಹೇಳ್ಕೊಂಡಿದ್ದೀರಿ ನೀವೇ ಹೇಳಿದಿರಿ. ಒಂದ್ ನಿಮಿಷ ನಾನು ಮುಗಿಸ್ತೀನಿ ಮುದುಕವಿ ಅವರೇ, ನಾನು ಮುಗಿಸ್ತೀನಿ. ಹಣ ಪಡೆದುಕೊಂಡಿದ್ದಾರೆ ಅನ್ನುವಂತಹದ್ದು ಎಷ್ಟು ತಪ್ಪು, ಹಣ ಕೊಡ್ತೀನಿ ಅಂತ ಹೇಳೋದು ಅಷ್ಟೇ ತಪ್ಪು ಅನ್ನುವಂಥದ್ದು ನಿಮ್ ಗಮನಕ್ಕೆ ಇರ್ಲಿಲ್ವಾ? ನಂದು ತಪ್ಪು, ತನಿಖೆ ಆಗಲಿ. ನಾ ಕೊಟ್ಟಿದ್ರು ನಂದು ತಪ್ಪು. ನಾನು ಕೊಟ್ಟಿದ್ರೆ ಸರ್ ಒಂದ್ ವಿಷಯ ಕೇಳಿಸ್ಕೊಂಡ್ಬಿಡಿ ದಯವಿಟ್ಟು. ನಾನು 11 ವರ್ಷದಿಂದ ಇಲ್ಲಿ ಇದೀನಿ. ಓಕೆ ಹಣ ತಗೊಳ್ಳೋದ್ರಲ್ಲಿ ನಾನು ಬಹಳ ಕಟ್ಟುನಿಟ್ಟು. ನಾನು ಯಾವ ಹಣ ತಗೊಳ್ಳೋದಿಲ್ಲ, ಯಾರಿಗೂ ಹಣ ಕೊಟ್ಟಿಲ್ಲ. ನೀವು ಬೇಕಾದವ್ರ ಪರಿಶೀಲನೆ ಮಾಡ್ಬೋದು. ಆಡಿಯೋದಲ್ಲಿ ನಾನು ಕೊಟ್ಟಿದ್ದೀನಿ ದುಡ್ಡು ಅಂತ ಹೇಳಿದಿರಲ್ಲ? ಇಲ್ಲ ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ. PhD ಯಾವ ಹಣ ನಾನು ಕೊಡಕ್ ಆಗೋದಿಲ್ಲ ಅಂತ ಹೇಳಿದೀನಿ. ನೀವು ಇನ್ನೊಮ್ಮೆ ರೆಕಾರ್ಡಿಂಗ್ ಕೇಳಿಸ್ಕೊಳ್ಳಿ. ಮತ್ತೆ ನಾನು ಲೈವ್ ದಾಖಲೆ. ಇನ್ನೊಂದು ವಿಷಯ ತಮ್ಮ ಗಮನಕ್ಕೆ ತರ್ತೀನಿ, ದಯವಿಟ್ಟು ತಮ್ಮ ಗಮನಕ್ಕೆ ತರ್ತೀನಿ. ನೀವು ಮಾಧ್ಯಮದಲ್ಲಿ ಪ್ರಚಾರ ಮಾಡ್ಬೇಕು. ಹೇಳಿ 2 ದಿನದ ಹಿಂದೆನೆ ಎಲ್ಲಾ ಸಿಂಡಿಕೇಟ್ ಮೆಂಬರ್ಗಳು ಇವ್ರಿಗೆ PhD ಕೊಡಬೇಡಿ ಅಂತ ಹೇಳಿ ಸರ್ಕಾರಕ್ಕೆ ಪತ್ರ ಬರೀತಾರೆ. ಏನ್ ಅಧಿಕಾರ ಇದೆ ಸರ್ ಸಿಂಡಿಕೇಟ್ ಮೆಂಬರ್ಗೆ? ಓಕೆ ಏನ್ ಅಧಿಕಾರ ಇದೆ? PhD ಕೊಡ್ಬೇಕಾದ್ರೆ ಅದಕ್ಕೊಂದು ಸಮಿತಿ ಇರ್ತೈತಿ, ಡಾಕ್ಟರಲ್ ಸಮಿತಿ ಇರ್ತೈತಿ, ಅದಕ್ಕೆ ಪ್ರಾಧ್ಯಾಪಕರು ಇರ್ತಾರ, ಮಾರ್ಗದರ್ಶಕರು ಇರ್ತಾರ, ಬಾಹ್ಯ ಮೌಲ್ಯಮಾಪಕರು ಇರ್ತಾರ, ಕುಲಪತಿಗಳು ಇರ್ತಾರ, ಮೌಲ್ಯಮಾಪನ ಕುಲ ಸಚಿವರು ಇರ್ತಾರ. ಹೂ ಆರ್ ಸಿಂಡಿಕೇಟ್ ಮೆಂಬರ್ಸ್ ಇನ್ವಾಲ್ವ್ ಇನ್ ದಿಸ್? ಸಿಂಡಿಕೇಟ್ ಮೆಂಬರೇ ಈ ಷಡ್ಯಂತ್ರ ಕಾರಣ, ಅವ್ರು ಬಿಡುಗಡೆ ಮಾಡಿ ಅಂತ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ. ಓಕೆ ದೇ ಆರ್ ಬ್ಲಾಕ್ ಮೇಲಿಂಗ್ ಟು ಸ್ಟಾಫ್. ನಮ್ಮ ಸ್ಟಾಫ್ ಗಳನ್ನ ಬ್ಲಾಕ್ ಮೇಲ್ ಮಾಡಿದ್ದಕ್ಕೆ 1000 ಋಣ. ನನ್ನ ಲೈವ್ ಕರೀರಿ ಸರ್, ನಾನು ಒಂದು ಎಪಿಸೋಡ್ ಮಾಡಿ ನಾನು ಬಂದು ದಾಖಲೆ ಸಮೇತ ನಿಮ್ಮ ಎದುರಿಗೆ ಕೊಡ್ತೀನಿ. ಓಕೆ ಮುದುಕವಿ ಅವರೇ, ಮುಂದಿನ ನಿಮ್ಮ ನಡೆ ಏನು? ಮುಂದೆ ಏನ್ ಮಾಡಬೇಕು ಅಂತ ಅನ್ಕೊಂಡಿರಿ? ಕಾನೂನು ಹೋರಾಟ. ನನ್ನ PhD ಗಂತೂ ಯಾರು ಧಕ್ಕೆ ಮಾಡಕ್ ಆಗುದಿಲ್ಲ. ಈ ಆಡಿಯೋ ರಿಲೀಸ್ ಮಾಡಿದವ್ರು ಯಾರು, ರೆಕಾರ್ಡಿಂಗ್ ಮಾಡಿದವ್ರು ಯಾರು, ನನ್ನ ಗೌರವ ಧಕ್ಕೆ, ವಿಶ್ವವಿದ್ಯಾಲಯಕ್ಕೆ ಗೌರವ ಧಕ್ಕೆ ತಂದವರು ವಿರುದ್ಧ ಕಾನೂನು ಹೋರಾಟ. ಓಕೆ ಅಶ್ವವೇಗ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಧನ್ಯವಾದಗಳು ಶಹಜಾನ್ ಮುದುಕವಿ ಅವರೇ, ಧನ್ಯವಾದಗಳು. ಇದು ಕರ್ನಾಟಕ ಜಾನಪದ ವಿವಿಯ ಲಂಚಾವತಾರ, ಅಲ್ಲಿನ ಸಹಾಯಕ ಕುಲಸಚಿವ ಆಗಿರುವಂತಹ ಶಹಜಾನ್ ಮುದುಕವಿ ಅವರ ಮಾತು. ನಾನೇ ಮಾತಾಡಿದ್ದು, ನಂದೇ ಆಡಿಯೋ. ಆದರೆ ರೆಕಾರ್ಡ್ ಮಾಡಿದವ್ರು ಯಾರು, ವೈರಲ್ ಮಾಡಿದವ್ರು ಯಾರು ಅನ್ನುವಂಥದ್ದು ನನಗೆ ಗೊತ್ತಿದೆ. ಬಟ್ ಅವರು ಹಂಗೆ ಮಾಡ್ತಾರೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಇರಲಿಲ್ಲ. ಯೂನಿವರ್ಸಿಟಿಯ ಎಲ್ಲ ಸಿಂಡಿಕೇಟ್ ಮೆಂಬರ್ಗಳು ಕೂಡ ನನ್ನ ವಿರುದ್ಧವಾಗಿಯೇ ಇದ್ದಾರೆ, ನನ್ನ ವಿರುದ್ಧ ಪತ್ರ ಬರೆದಿದ್ದಾರೆ. ನನ್ನ PhDಗೆ ಅವರು ತೊಂದರೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮುದುಕವಿಯವರ ಆರೋಪ. ಇನ್ನು ಮುಂಬರುವಂತಹ ದಿನಗಳಲ್ಲಿ ಕಾನೂನು ಹೋರಾಟ ಮಾಡ್ತೀನಿ ಅಂತ ಶಹಜಾನ್ ಮುದುಕವಿಯವರು ಹೇಳ್ತಾ ಇದ್ದಾರೆ.